ರಾಜ್ಯದಲ್ಲಿ ಕಾವೇರಿದ ಬೈ ಎಲೆಕ್ಷನ್ ರಾಜ್ಯದ ಎರಡು ರಾಷ್ಟ್ರೀಯ ಪಕ್ಷಕ್ಕೆ ಬೈ ಎಲೆಕ್ಷನ್ ರಕ್ಕಸ ಸವಾಲಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಕಾಂಗ್ರೆಸ್ ತನ್ನ ಅಸ್ತಿತ್ವದ ಉಳಿವಿಗಾಗಿ ಹೋರಾಟ, ಮತ್ತೊಂದು ಕಡೆ ಬಿಜೆಪಿಯು ಕೂಡ ತನ್ನ ಅಭ್ಯರ್ಥಿಯ ಗೆಲ್ಲಿಸೋದ್ರಲ್ಲಿ ಪಣ. ಬೈ ಎಲೆಕ್ಷನ್ ಎಫೆಕ್ಟ್ ಮಾರ್ಚ್ 26ಕ್ಕೆ ಸದನ ಮುಕ್ತಾಯ. ಒಂದು ದಿನ ಮೊದಲೇ ಅಧಿವೇಶನ ಮೊಟಕುಗೊಳಿಸಲು ಸರ್ಕಾರ ತೀರ್ಮಾನ. ಸುದೀರ್ಘ ಚರ್ಚೆಗೆ ಕಾರಣ ಆಗಬೇಕಿದ್ದ ಸದನ ಬೈ ಎಲೆಕ್ಷನ್ ಕಾರಣವಾಗಿ ಅರ್ಧಕ್ಕೆ ಮೊಟಕಾಗುತ್ತೆ ಅನ್ನೋದಾದರೆ ರಾಜ್ಯದಲ್ಲಿ ಸುದೀರ್ಘ ಚರ್ಚೆಗೂ ಕೂಡ ಇದು ಕಾರಣ ಆದಿತ್ತು. ಜಂಟಿ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನ, ಸಾಂದರ್ಭಿಕ ತೀರ್ಮಾನದ ವಿರುದ್ಧ ಈಗಾಗಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವರ ಭಾಗಿ ಸಂಪುಟದಲ್ಲಿ ಬದಲಾವಣೆಯ ಗಾಳಿ ಬೀಸುವ ಸಾಧ್ಯತೆ, ವಿಷಯಾಂತರ ಆಗೋ ಸಾಧ್ಯತೆ ಇದೆ ಅನ್ನುವುದನ್ನು ಮುಂಚಿತವಾಗಿ ಅರಿತು ಸದನವನ್ನು ಅರ್ಧಕ್ಕೆ ಮೊಟಕುಗೊಳಿಸುವ ತೀರ್ಮಾನಕ್ಕೆ ಬಂತ ಸರ್ಕಾರ. ಬಜೆಟ್ ಮೇಲಿನ ಚರ್ಚೆಗೆ ಯಾಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ? ಮಾರ್ಚ್ 26ನೇ ತಾರೀಕು ವಿಧಾನ ಪರಿಷತ್ ಅಧಿವೇಶನ ಒಂದು ಸ್ಮಾಲ್ ಬ್ರೇಕ್ ಅನ್ನು ತೆಗೆದುಕೊಳ್ಳುತ್ತಾ ಒಂದು ದಿನ ಮೊದಲೇ ಅಧಿವೇಶನ ಮೊಟಕಾಗುತ್ತೆ. ಇದು ಸರ್ಕಾರ ತೀರ್ಮಾನ ಮಾಡುವುದರ ಮುಖೇನವಾಗಿ ಮೊಟಕಾಗುತ್ತೆ ಅನ್ನೋದಾದ್ರೆ ಇದು ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣ ಆಗಬಹುದು. ಒಟ್ಟಾರೆ ಬೈ ಎಲೆಕ್ಷನ್ ಒಂದು ಕಡೆ ಬಿಸಿ ಇರ್ತಾ ಇದೆ ರಾಜ್ಯದಲ್ಲಿ, ಅದಕ್ಕೂ ಮುಂಚಿತವಾಗಿಯೇ ಸದನ ಅರ್ಧಕ್ಕೆ ಮೊಟಕು ಅನ್ನುವಂತಹ ಸರ್ಕಾರದ ತೀರ್ಮಾನ. ಈ ಎಲ್ಲದರ ನಡುವೆ ಒಂದು ದಿನ ಮೊದಲೇ ಅಧಿವೇಶನ ಮೊಟಕುಗೊಳಿಸುವುದಕ್ಕೆ ಸರ್ಕಾರ ತೀರ್ಮಾನ. ಇನ್ನು ಜಂಟಿ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಂಪುಟದಲ್ಲಿ ಬದಲಾವಣೆಯ ಗಾಳಿ ಬೀಸೋ ಸಾಧ್ಯತೆ, ಕಾರಣ ಸಂಪುಟದಲ್ಲಿ ಒಂದು ಕಡೆ ಸಿಎಂ ಸ್ಥಾನದ ಜಟಾಪಟಿಯ ಬಗ್ಗೆ ಚರ್ಚೆ ಆಗಬಹುದು, ಸದನದಲ್ಲಿ ವಿಷಯಾಂತರಗಳು ನಡೆಯಬಹುದು. ಸಿಎಂ ಸಿದ್ದರಾಮಯ್ಯನವರು ತನ್ನ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡುವ ಪ್ರಮೇಯ ಇನ್ನೇನು ಸನಿಹದಲ್ಲಿದೆ ಅನ್ನೋ ತರಹ ವಿರೋಧ ಪಕ್ಷದವರಲ್ಲಿ ಚರ್ಚೆಗೆ ಅದನ್ನ ತೆಗೆದುಕೊಂಡು ಬರಬಹುದು ಎನ್ನುವಂತಹ ಎಲ್ಲ ಖಚಿತತೆಯ ಆಧಾರದಲ್ಲೇ ಇದನ್ನು ಮೊಟಕುಗೊಳಿಸಲಾಯಿತಾ, ಈ ಅರ್ಥದಲ್ಲೂ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರುವಂತಹ ಡಿ ಕೆ ಶಿವಕುಮಾರ್, ಈ ವಿಚಾರದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಪದೇ ಪದೇ ದೆಹಲಿ ಭೇಟಿ, ಬ್ಯಾಕ್ ಟು ಬ್ಯಾಕ್ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಭೇಟಿಯನ್ನು ಮಾಡ್ತಾ ಇರೋದು, ಮತ್ತೊಂದು ಕಡೆ ಬೈ ಎಲೆಕ್ಷನ್ ಆಗ್ತಾ ಇದೆ. ಈ ಎಲ್ಲದರ ನಡುವೆ ಸಿಎಂ ಪವರ್ ಶೇರಿಂಗ್ ವಿಚಾರ ಮತ್ತೆ ಜೀವವನ್ನು ಪಡೆದುಕೊಳ್ಳುತ್ತಾ ರಾಜ್ಯದಲ್ಲಿ ಪದೇ ಪದೇ ಡಿ ಕೆ ಶಿ ದೆಹಲಿ ಟೂರ್. ಒಟ್ಟಾರೆ ಏನಿದರ ಮರ್ಮ ಎನ್ನುವಂತಹದ್ದು ಕೂಡ ಸುದೀರ್ಘ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.